ನಮಸ್ಕಾರ ರೀ. ಈ ಮೊದಲೆಲ್ಲ ನಾವು ನೀರಿನ ಹಾಕಾರಿಗೆ 20 ದಿನಕ್ಕೊಂದು ಸರ್ತಿ ನೀರು ಬರ್ತಿತ್ತು. ಈ ಗದಗ, ಬಿಜಾಪುರ ಆ ಕಡೆ ಎಲ್ಲ ರಾಯಚೂರನ್ನ ಕೂಡಿಸ್ಕೊಂಡ್ರೆ. ಆದರೆ ಇವಾಗ ಅಂಥದ ಸ್ಥಿತಿಗೆ ನಾವು ನೀವೆಲ್ಲ ಸಾಕ್ಷಿಯಾಗಿವೆ ಬೆಂಗಳೂರದಾಗ. ಯಾಕಂತಂದ್ರೆ ಮಾನವನ ದುರಾಸೆ ಫಲ ಅದು ಎಷ್ಟೈತಿ ಅಂತಂದ್ರೆ, ಈ ಹೆಚ್ಚುತ್ತಿರುವಂಥ ಜನಸಂಖ್ಯೆ ಕೂಡ ಒಂದು ರೀತಿಯಾಗಿ ಶಾಪವಾಗಿ ಪರಿಣಾಮ ಆಗೈತ್ರಿ ಬೆಂಗಳೂರಿಗೆ. ಇಲ್ಲೂ ಕೂಡ 21 ದಿನಕ್ಕೆ ಅಥವಾ 20 ದಿನಕ್ಕೆ ನೀರು ಬರೋದನ್ನು ನಾವು ಕೇಳಾಕತ್ತೇವಿ, ನೋಡಾಕತ್ತೇವಿ. ಅಷ್ಟೇ ಅಲ್ದ, ಕೆಂಪೇಗೌಡರು ರೀ, ಅಂಥ ಕೆಂಪೇಗೌಡರು ಬೆಂಗಳೂರಿನ ಉದ್ಧಾರಕ್ಕಾಗಿ 100 ಕೆರೆಗಳನ್ನ ಸ್ಥಾಪನೆ ಮಾಡಿದರು. ಆದರೆ ನಾವು ನೀವೆಲ್ಲ ಮಾಲ್ಗಳು ಬೇಕು, ಮತ್ತೊಂದು ಬೇಕು, ರೋಡ್ಗಳು ಬೇಕಂತೇಳಿ ಆ ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡ್ಬಿಟ್ವಿ. ಈಗ ನೀರು ಬಾ ಅಂದರೆ ಎಲ್ಲಿಂದರಿ ಬರಬೇಕು? ಎಲ್ಲ ಕಡೆ ಸಿಮೆಂಟ್ ಹಾಕೇವಿ, ನೀರು ಇಂಗುವುದಿಲ್ಲ, ಅಂತರ್ಜಲ ಮಟ್ಟ ಕಡಿಮೆ ಆಗೈತಿ. ಅದಕ್ಕಾಗಿ ಬೆಂಗಳೂರದಾಗ ಸ್ಥಾಪನೆ ಮಾಡುವಂಥ ನಿಮ್ಮ ಎಲ್ಲ ಕಂಪ್ನಿನೂ ಉತ್ತರ ಕರ್ನಾಟಕದ ಕಡೆಗೆ ಮತ್ತು ಬೇರೆ ಬೇರೆ ಜಿಲ್ಲೆಯೊಳಗೂ ಕೂಡ ಸ್ಥಾಪನೆ ಮಾಡಿರಿ. ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಅಲ್ಲೇ ಕೆಲಸ ಸಿಗಲಿ. ಅದನ್ನು ಬಿಟ್ಟು ಮನಿ ಮಠ ಎಲ್ಲ ಬಿಟ್ಟು ಬೆಂಗಳೂರಿಗೆ ಬಂದು 15,000 ರೂಪಾಯಿ ದುಡಿದಾದರೂ ತಪ್ಪಲಿ. ಇದ್ರ ಬಗ್ಗೆ ಚರ್ಚೆ ಮಾಡ್ರಲ್ಲ ಸದನದಾಗ. ಯಾವ ಥರ ನಿಮ್ಮ ಬಿಲ್ಗಳನ್ನ ಪಾಸ್ ಮಾಡ್ಕೋತೀರೋ ಅದೇ ಥರ ಈ ಬಿಲ್ಗಳನ್ನು ಕೂಡ ಸ್ವಲ್ಪ ಆದರೂ ಮೂವ್ ಮಾಡಿ ಪಾಸ್ ಮಾಡಿರಿ. ಜನ ನಿಮ್ಮ ಮೇಲೆ ಆಶೀರ್ವಾದ ಮಾಡ್ತಾರೆ.